ಪೆಟ್ರೋಲ್, ಡೀಸೆಲ್ ಮಾತ್ರವಲ್ಲ, ಒಂದಲ್ಲ ಒಂದು ಹೆಸರಿನಲ್ಲಿ ದೇಶದ ನಾಗರಿಕರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದೀಗ ಯುಪಿಐ ವ್ಯವಹಾರದ ಮೇಲೂ ಕಣ್ಣು ಹಾಕಿದ್ದು, ಇನ್ನು ಮುಂದೆ ಮೊಬೈಲ್ನಲ್ಲಿ ಹಣ ವರ್ಗಾವಣೆಗೂ ಶುಲ್ಕ ವಿಧಿಸಲು ಮುಂದಾಗಿದೆ. ಹೌದು, ಕೇಂದ್ರ ಸರ್ಕಾರ ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳು ಸೇರಿದಂತೆ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಲು ಮುಂದಾಗಿದ್ದು, ಈ ಮೂಲಕ ಚಿಲ್ಲರೆ ವ್ಯಾಪಾರ ಮಾಡುತ್ತಿದ್ದ ಗ್ರಾಹಕರಿಗೂ ಅಚ್ಚೆ ದಿನ ಸಮಯ ಹತ್ತಿರ ಬರುತ್ತಿದೆ. ಹೇಗೆ ಅಂತೀರಾ? ಇದರ ಬಗ್ಗೆ ವಿವರವಾದ ಮಾಹಿತಿ ಬಗ್ಗೆ ಗಮನ ಹರಿಸೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಯುಪಿಐ ಪೇಮೆಂಟ್ಗೆ ಶುಲ್ಕ ವಿಧಿಸಲು ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರ ಆಗಸ್ಟ್ 4ರಂದು ಲೋಕಸಭೆಯಲ್ಲಿ ಏಕೀಕೃತ ಪಾವತಿ ವ್ಯವಸ್ಥೆ ಅಂದರೆ ಯುಪಿಐ ಹಣಕಾಸು ವ್ಯವಹಾರ ಮಾಡುವ ವರ್ತಕರ ಮೇಲೆ ಶುಲ್ಕ ವಿಧಿಸಲು ಅವಕಾಶ ಕಲ್ಪಿಸುವ ಮಸೂದೆಯನ್ನು ಮಂಡಿಸಿದೆ. ಈ ಮೂಲಕ ವ್ಯಾಪಾರಿಗಳ ಜೇಬಿಗೆ ಕತ್ತರಿ ಹಾಕಿ ಯುಪಿಐ ಪೇಮೆಂಟ್ ಕಂಪನಿಗಳಿಗೆ ಹಾಗೂ ಬ್ಯಾಂಕ್ಗಳಿಗೆ ಆದಾಯದ ಬಾಗಿಲು ತೆರೆದಿದ್ದಾರೆ. ಹೌದು ಸ್ನೇಹಿತರೆ, ಡಿಜಿಟಲ್ ಪೇಮೆಂಟ್ ಎಂಬ ವ್ಯವಸ್ಥೆ ಆರಂಭವಾಗಿದ್ದು 2009ರಲ್ಲಿ. ಆಗ ಯುಪಿಐ ಹಣ ವರ್ಗಾವಣೆ ಬಗ್ಗೆ ಜನರಿಗೆ ಸಾಕಷ್ಟು ಅರಿವು ಇಲ್ಲದ ಕಾರಣ ಹಾಗೂ ಭರವಸೆ ಇಲ್ಲದ ಕಾರಣ ಆರ್ಥಿಕ ಚಟುವಟಿಕೆಗಳಿಗೆ ಯಾವುದೇ ಶುಲ್ಕ ವಿಧಿಸದ ಕೇಂದ್ರ ಸರ್ಕಾರ ಸಬ್ಸಿಡಿ ನೀಡುತ್ತಿತ್ತು. 2016ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಪೇಮೆಂಟ್ ಉತ್ತೇಜಿಸಲು ಭೀಮ್ ಎಂಬ ಹೆಸರಿನಲ್ಲಿ ಯುಪಿಐ ಕೂಡ ಆರಂಭಿಸಿತು. ಆದರೆ ಬರುತ್ತಾ ಯುಪಿಐ ಪೇಮೆಂಟ್ ಎಷ್ಟು ಸಲೀಸಾಗಿ ನಡೆಯುತ್ತಿದೆ ಎಂದರೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಯುಪಿಐ ಪೇಮೆಂಟ್ ಬಳಸುವ ದೇಶ ನಮ್ಮದು ಎಂಬ ಮಟ್ಟಿಗೆ ಬೆಳೆದು ನಿಂತಿತು. ಜಗತ್ತಿನ 50% ಡಿಜಿಟಲ್ ಪೇಮೆಂಟ್ ನಡೆಯುತ್ತಿರುವುದು ಭಾರತದಲ್ಲಿ. ಮೂಲಗಳ ಪ್ರಕಾರ 250 ಶತಕೋಟಿ ರೂಪಾಯಿ ಹಣದ ವಹಿವಾಟು ನಡೆಯುತ್ತಿದೆ. ಭಾರತದಲ್ಲಿ ಪ್ರತಿ ದಿನ 50 ಕೋಟಿ ಜನರು ಹಣದ ವಹಿವಾಟಿಗೆ ಯುಪಿಐಯನ್ನೇ ನಂಬಿಕೊಂಡಿದ್ದಾರೆ. ಇದೀಗ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಸೇರಿದಂತೆ ಹಲವಾರು ಕಂಪನಿಗಳು ಬೃಹತ್ ಆನ್ಲೈನ್ ಬ್ಯಾಂಕಿಂಗ್ ಕಂಪನಿಗಳಾಗಿ ಬೆಳೆದು ನಿಂತಿವೆ. ಅಂಕಿ ಅಂಶಗಳ ಪ್ರಕಾರ 2025ರ ಅಂತ್ಯದ ವೇಳೆಗೆ ಯುಪಿಐ ಮೂಲಕ ಈ ಕಂಪನಿಗಳ ವಹಿವಾಟು 639 ಶತಕೋಟಿ ರೂಪಾಯಿ ದಾಟಿದೆ. ಅಂದರೆ ದೇಶದ ಒಟ್ಟಾರೆ ಹಣದ ವಹಿವಾಟಿನ 84% ಯುಪಿಐ ಮೂಲಕ ಹಣ ವರ್ಗಾವಣೆ ಆಗುತ್ತಿದೆ. ಇದೀಗ ಚಿಲ್ಲರೆ ವ್ಯಾಪಾರದಲ್ಲಿ ನಗದು ಹಣ ಬಳಕೆ ಕಡಿಮೆಯಾಗಿದ್ದು, ಚಿಲ್ಲರೆ ಸಮಸ್ಯೆ ಬಗೆಹರಿಸಲು ಯುಪಿಐ ಪ್ರಮುಖ ಸಾಧನವಾಗಿತ್ತು. ಇದರಿಂದ ತರಕಾರಿ ಮಾರಾಟಗಾರರು, ಟೀ ಅಂಗಡಿ, ಚಪ್ಪಲಿ ಹೊಲಿಯುವವರಿಂದ ಹಿಡಿದು ಪಂಚತಾರ ಹೋಟೆಲ್ನವರೆಗೂ ಯುಪಿಐ ಪೇಮೆಂಟ್ ಅವಲಂಬಿಸಬೇಕಾಗಿದೆ. ಜೇಬಿನಲ್ಲಿ ಪರ್ಸ್ ಇಲ್ಲದೇ ಇದ್ದರೂ ಮೊಬೈಲ್ ಇದ್ದರೆ ಸಾಕು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಕೇಂದ್ರ ಸರ್ಕಾರ ಹೊಸ ಗಾಳ ಹಾಕಿದ್ದು, ಯುಪಿಐ ಹಣ ವರ್ಗಾವಣೆ ಮೇಲೆ ಶುಲ್ಕ ವಿಧಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರ 2,000 ರೂಪಾಯಿ ಮೇಲ್ಪಟ್ಟ ಪ್ರತಿ ಯುಪಿಐ ಹಣ ವರ್ಗಾವಣೆಗೆ 0.3 ಅಥವಾ 0.5 ಪೈಸೆ ಶುಲ್ಕ ವಿಧಿಸಲು ಮುಂದಾಗಿದೆ. ಅಂದರೆ 100 ರೂಪಾಯಿ ವರ್ಗಾವಣೆ ಮಾಡಿದರೆ ಅದರಲ್ಲಿ 3ರಿಂದ 5 ಪೈಸೆಯಷ್ಟು ಶುಲ್ಕ ವಿಧಿಸಲು ಮುಂದಾಗಿದೆ. 2007ರ ಪಾವತಿ ಮತ್ತು ಸೆಟಲ್ಮೆಂಟ್ ಕಾಯ್ದೆ ತಿದ್ದುಪಡಿ ಮಾಡಿರುವ ಕೇಂದ್ರ ಸರ್ಕಾರ ಯುಪಿಐ ಪೇಮೆಂಟ್ಗೆ ಶುಲ್ಕ ವಿಧಿಸುವ ಪ್ರಸ್ತಾಪ ಮುಂದಿಟ್ಟಿದೆ. ಇದು ವಿಶ್ವಾಸಾರ್ಹ ನೀತಿ ಮತ್ತು ನಿರ್ದಿಷ್ಟ ಪ್ರಕ್ರಿಯೆ ಮೂಲಕ ಹೆಚ್ಚು ವಿದೇಶಿ ಹೂಡಿಕೆ ಆಕರ್ಷಿಸಲು ಮತ್ತು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಈ ಮಸೂದೆ ಮಂಡಿಸುತ್ತಿರುವುದಾಗಿ ಕೇಂದ್ರ ಪ್ರತಿಪಾದಿಸಿದೆ. ದೇಶದಲ್ಲಿ ಆಧುನಿಕ ಪಾವತಿ ವ್ಯವಸ್ಥೆ ಮೇಲೆ ನಿಯಂತ್ರಣ ಹಾಗೂ ಮೇಲ್ವಿಚಾರಣೆ ಮಾಡಲು ಈ ಕಾಯ್ದೆ ಜಾರಿ ಮಾಡಲಾಗಿದ್ದು, ಈ ಪಾವತಿ ಮೂಲಕ ಬ್ಯಾಂಕ್ ಮತ್ತು ಕಂಪನಿಗಳ ಮೇಲೆ ಮರ್ಚೆಂಟ್ ಡಿಸ್ಕೌಂಟ್ ರೈಟ್ ಜಾರಿ ಮೂಲಕ ಯುಪಿಐ ಪಾವತಿಗಳ ಮೇಲೆ ವರ್ತಕರ ಶುಲ್ಕ ಹೇರುವ ನಿಯಮ ಜಾರಿಗೆ ತರಲು ಮುಂದಾಗಿದೆ. ದೇಶದಲ್ಲಿ ಡಿಜಿಟಲ್ ಪಾವತಿಗಳ ಮೇಲೆ ಶುಲ್ಕ ವಿಧಿಸಲು ಅವಕಾಶ ಇಲ್ಲದ ಕಾರಣ ಕಂಪನಿಗಳ ಬೆಳವಣಿಗೆ ಅಡ್ಡಿಯಾಗಿದೆ ಎಂದು ಉದ್ಯಮಿಗಳು ಆರೋಪಿಸುತ್ತಿದ್ದಾರೆ. ಉದ್ಯಮಿಗಳಿಗೆ ಮಣೆ ಹಾಕುತ್ತಾ ಬಂದಿರುವ ಕೇಂದ್ರ ಸರ್ಕಾರ ಇದೀಗ ಕಂಪನಿಗಳ ಉದ್ಧಾರಕ್ಕಾಗಿಯೇ ವ್ಯಾಪಾರಿಗಳ ಹಣದ ವರ್ಗಾವಣೆ ಮೂಲಕ ಶುಲ್ಕ ವಿಧಿಸಲು ಹೆಜ್ಜೆ ಮುಂದಿಟ್ಟಿದೆ. 2,000 ರೂಪಾಯಿಗಿಂತ ಹೆಚ್ಚು ಮೊತ್ತದ ವಹಿವಾಟಿನ ಮೇಲೆ 3 ಪೈಸೆ ಅಥವಾ 5 ಪೈಸೆ ಶುಲ್ಕ ವಿಧಿಸಲು ಸರ್ಕಾರ ಮುಂದಾಗಿದೆ. ಅಂದರೆ ಇಷ್ಟು ಸಣ್ಣ ಮೊತ್ತದ ಶುಲ್ಕ ವಿಧಿಸಿದರೂ ಪೇಟಿಎಂ, ಗೂಗಲ್ ಪೇ, ಫೋನ್ಪೇ, ಫ್ಯಾನ್ಲ್ಯಾಬ್ ಮುಂತಾದ ಕಂಪನಿಗಳಿಗೆ ವಾರ್ಷಿಕ ವರಮಾನ 5,000 ಕೋಟಿಯಿಂದ 10,000 ಕೋಟಿಗೆ ಹೆಚ್ಚಾಗಲಿದೆ ಎಂದು ಅಂದಾಜಿಸಲಾಗಿದೆ. ದೇಶದಲ್ಲಿ ಯುಪಿಐ ಪಾವತಿ ವ್ಯವಸ್ಥೆ ಪರಿಚಯಿಸಲಾದ ಆರಂಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಂಡಿಆರ್ ಶುಲ್ಕ ವಿಧಿಸಲಾಗುತ್ತಿತ್ತು. ಆದರೆ ಡಿಜಿಟಲ್ ಪಾವತಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 2020ರಲ್ಲಿ ಯುಪಿಐ ಪಾವತಿ ಮತ್ತು ರೂಪೇ ಡೆಬಿಟ್ ಕಾರ್ಡ್ ವಹಿವಾಟಿನ ಮೇಲೆ ಎಂಡಿಆರ್ ವಿಧಿಸುವುದನ್ನು ನಿರ್ಬಂಧಿಸಿತ್ತು.
ಇದಕ್ಕೆ ಪೂರಕವಾಗಿ ಸಣ್ಣ ವ್ಯಾಪಾರಿಗಳಿಗಾಗಿ ಉತ್ತೇಜನಾತ್ಮಕ ಸಬ್ಸಿಡಿ ಯೋಜನೆ ಘೋಷಿಸಿದ್ದು, ₹2,000ಗಿಂತ ಹೆಚ್ಚು ಮೊತ್ತದ ವಹಿವಾಟಿಗೆ ಶೇಕಡ 0.15 ಅಂದರೆ 15 ಪೈಸೆಯಷ್ಟು MDR ಮಿತಿಯಲ್ಲಿ ಉದ್ಯಮಿಗಳ ಪಾಲಿಗೆ ಈ ತಿದ್ದುಪಡಿ ನಿಯಮ ಖುಷಿ ನೀಡುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಸಣ್ಣ ವ್ಯಾಪಾರಿಗಳ ಜೇಬಿಗೆ ಕತ್ತರಿ ಬೀಳುವುದು ಕೂಡ ಅಷ್ಟೇ ಖಚಿತ. ಅವರಿಗೆ ಬರುವ ಆದಾಯದಲ್ಲಿ ಶುಲ್ಕ ಪಾವತಿಸಬೇಕಾಗುತ್ತದೆ. ಇದನ್ನು ತಪ್ಪಿಸಲು ಕೇಂದ್ರ ಸರ್ಕಾರ 2 ರೀತಿಯಲ್ಲಿ ಶುಲ್ಕ ವಿಧಿಸಲು ಚಿಂತನೆ ನಡೆಸಿದೆ. ಒಂದು ಏನಂದ್ರೆ, ನಿರ್ದಿಷ್ಟ ಹಂತದ ವಹಿವಾಟು ನಡೆಸಿದ ವ್ಯಾಪಾರಿಗಳ ಮೇಲೆ ಶುಲ್ಕ ವಿಧಿಸುವುದು, ಹಾಗೂ ಎರಡನೇದು ವರ್ತಕರ ವಾರ್ಷಿಕ ವಹಿವಾಟಿನ ಆಧಾರದ ಮೇಲೆ ಶುಲ್ಕ ವಿಧಿಸುವುದಾಗಿದೆ. ಮತ್ತೊಂದೆಡೆ ಕೇಂದ್ರ ಸರ್ಕಾರ ದಿನಬಳಕೆಯ ವಸ್ತು ಖರೀದಿಸುವ ಗ್ರಾಹಕರು ಮತ್ತು ದಿನಬಳಕೆಯ ವಸ್ತುಗಳ ವ್ಯಾಪಾರಿಗಳ ಮೇಲೆ ಶುಲ್ಕ ವಿಧಿಸದೇ ಇರಲು ಚಿಂತನೆ ನಡೆಸಿದೆ. ಇನ್ನು ಗ್ರಾಹಕರ ಮೇಲೆ ಯಾವ ರೀತಿಯ ಹೊರೆ ಬೀಳುತ್ತದೆ ಎಂಬುದನ್ನು ಗಮನಿಸೋಣ. ಶುಲ್ಕ ಹೊರೆಯನ್ನು ಗ್ರಾಹಕರ ಮೇಲೆ ಹೇರುವುದಿಲ್ಲ ಎಂದು ಕೇಂದ್ರ ಸರ್ಕಾರವು ಪ್ರತಿಪಾದಿಸುತ್ತಿದ್ದರೂ ಅದರ ಅಂತಿಮ ಹೊರೆ ಗ್ರಾಹಕರ ಮೇಲೆ ಬೀಳುತ್ತದೆ. ಉದಾಹರಣೆಗೆ, ಈಗ ಕ್ರೆಡಿಟ್ ಕಾರ್ಡ್ ವಹಿವಾಟಿನ ಮೇಲೆ ಶೇಕಡ 1.5ರಷ್ಟು, ಡೆಬಿಟ್ ಕಾರ್ಡ್ ವಹಿವಾಟಿನ ಮೇಲೆ ಶೇಕಡ 0.9ರಷ್ಟು ಶುಲ್ಕ ವಿಧಿಸುವ ಅವಕಾಶವಿದೆ. ಆದರೆ ವ್ಯಾಪಾರಿಗಳು ತಾವು ಪಾವತಿಸಬೇಕಾದ ಶುಲ್ಕವನ್ನು ಗ್ರಾಹಕರಿಂದಲೇ ವಸೂಲು ಮಾಡುತ್ತಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಅದೇ ರೀತಿ UPI ವಹಿವಾಟಿನ ಮೇಲೆ ಶುಲ್ಕ ವಿಧಿಸಿದರೆ ಅದು ಗ್ರಾಹಕರ ಮೇಲೆ ಹೊರೆಯನ್ನು ವ್ಯಾಪಾರಿಗಳೇ ಹಾಕುತ್ತಾರೆ ಹೊರತು ಗ್ರಾಹಕರು ತಮ್ಮ ಜೇಬಿನಿಂದ ಇದನ್ನು ಭರ್ತಿ ಮಾಡುವುದಿಲ್ಲ. ಅಂತಿಮವಾಗಿ ಗ್ರಾಹಕರೇ ಬಲಿಪಶು ಆಗುವುದರಿಂದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಮೇಲೆಯೇ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಲ್ಲದೆ ವ್ಯಾಪಾರಿಗಳು ಶುಲ್ಕದಿಂದ ತಪ್ಪಿಸಿಕೊಳ್ಳಲು ನೇರವಾಗಿ ಹಣ ಪಾವತಿಗೆ ಬೇಡಿಕೆ ಇಡುತ್ತಾರೆ. ಹಾಗಾಗಿ ಜನರು ನಗದು ರೂಪದಲ್ಲಿ ವ್ಯವಹಾರಕ್ಕೆ ಇಳಿಯುವ ಸಾಧ್ಯತೆ ಇದ್ದು ಡಿಜಿಟಲ್ ವ್ಯವಹಾರ ಕುಂಠಿತವಾಗುವ ಸಾಧ್ಯತೆ ಇದೆ. ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಸಂಜಯ್ ಮಲ್ಹೋತ್ರಾ ಬಳಿ UPI ಪೇಮೆಂಟ್ ಮೇಲೆ ಶುಲ್ಕ ವಿಧಿಸಿದರೆ ಅದು ಗ್ರಾಹಕರ ಮೇಲೆ ಪರೋಕ್ಷವಾಗಿ ಹೊರೆ ಬೀಳುವುದಿಲ್ಲವೇ ಎಂದು ಪ್ರಶ್ನಿಸಿದರೆ, ಯಾರಾದರೂ ಒಬ್ಬರು ಶುಲ್ಕ ಪಾವತಿಸಲೇಬೇಕಲ್ಲವೇ? ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಮತ್ತಷ್ಟು ಬಲಿಷ್ಠವಾಗಬೇಕಾದರೆ ಕಾನೂನು ತರುವುದು ಅವಶ್ಯಕ ಎಂದು ಪ್ರತಿಪಾದಿಸಿದ್ದಾರೆ. ಒಂದು ವೇಳೆ ಈ ನಿಯಮ ಬಂದರೆ ಡಿಜಿಟಲ್ ಪೇಮೆಂಟ್ನಿಂದ ಜನರು ದೂರ ಸರಿದರೂ ಅಚ್ಚರಿಯಿಲ್ಲ, ಅಲ್ಲವೇ? ಈ ಮಾಹಿತಿ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಕನ್ನಡ ವಾಹಿನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.